ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬನೇ ರುಚಿಯಾಗಿ ತುಂಬ ಸುಲಭವಾಗಿ ಮಾಡುವಂಥ ತೆಳು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು 1 ಕಪ್ ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಹಾಕಿಕೊಂಡಿದ್ದೇನೆ. ಅದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಅದಕ್ಕೆ 2 ಕಪ್ ನೀರು ಹಾಕಿಕೊಂಡು ಅರ್ಧ ಚಮಚ ಇಂಗು ಪುಡಿ ಹಾಕಿದ್ದೇನೆ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಇದನ್ನು 4 ವಿಸಲ್ ಬರೋ ತನಕ ಅಥವಾ ಸರಿಯಾಗಿ ತೊಗರಿಬೇಳೆ ಬೇಯುವ ತನಕ ಇದನ್ನು ಬೇಯಿಸಿಕೊಳ್ಬೇಕು. ಕುಕ್ಕರ್ ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಈ ರೀತಿ ಇದು ಸರಿಯಾಗಿ ಇದನ್ನು ಬೇಯಿಸಿಕೊಳ್ಬೇಕು. ಇದೀಗ ತುಂಬ ಗಟ್ಟಿ ಉಂಟು, ಹಾಗಾಗಿ ನಾನಿಲ್ಲಿ 1 ಕಪ್ ನೀರು ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಚೆನ್ನಾಗಿ ಮ್ಯಾಶ್ ಆಗಬೇಕು, ಹಾಗಾಗಿ ನಾನಿಲ್ಲಿ ಒಂದು ಸ್ಟ್ರೈನರ್ಗೆ ಹಾಕಿ ಇದನ್ನು ಸ್ಟ್ರೈನರಲ್ಲಿ ನಾನು ಈ ರೀತಿ ನೋಡಿ ಸೋಸಿಕೊಳ್ತಾ ಇದ್ದೇನೆ. ಹೀಗೆ ಮಾಡಿದರೆ ಮುದ್ದೆ ಗಂಟು ಇಲ್ಲದೆ ಇದು ಚೆನ್ನಾಗಿ ಬಿಡಿಸಿಕೊಳ್ತದೆ. ನೋಡಿ, ನಮಗೆ ತೆಳು ಸಾರು ಮಾಡಲಿಕ್ಕೆ ಆದ ಕಾರಣ ಈ ರೀತಿ ಇದನ್ನು ತೆಳುವಾಗಿ ಮಾಡಿಕೊಳ್ಬೇಕು. ಹಾಗಾಗಿ ಸ್ಟ್ರೈನರಲ್ಲಿ ಹಾಕಿಕೊಂಡು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡಲಿಕ್ಕಿಲ್ಲ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಕೂಡ ಅದು ಸಾರು ರುಚಿ ಆಗೋದಿಲ್ಲ. ಈಗ ನೋಡಿ, ಇದು ದಪ್ಪ ಉಂಟು, ಇದಕ್ಕಿಂತಲೂ ತೆಳು ಹಾಕಬೇಕು. ಹಾಗಾಗಿ ನಾನಿಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೇನೆ. ನೀರು ಹಾಕಿಕೊಂಡು ನೋಡಿ, ಇನ್ನು ಸ್ವಲ್ಪ ಇದು ಕುದಿಯುವಾಗ ಒಂದೊಂದು ಸಲ ದಪ್ಪ ಆಗ್ತದೆ ಕೆಲವು ತೊಗರಿಬೇಳೆ, ಹಾಗಾಗಿ ನೋಡಿಕೊಂಡು ಇದಕ್ಕೆ ನೀರನ್ನು ಹಾಕಿಕೊಳ್ಬೇಕು. ಇಲ್ಲಿ ದೊಡ್ಡ 3 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದನ್ನು ಈ ರೀತಿ ದೊಡ್ಡ ಸೈಜಿಗೆ ಕಟ್ ಮಾಡಿ ಇಡಬೇಕು. ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು, ನಾನಿಲ್ಲಿ ಒಂದು 5 ಕಾಯಿ ಮೆಣಸನ್ನು ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ 1 ಇಂಚು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಕರಿಬೇವು. ಈಗ ಇದನ್ನೆಲ್ಲ ಇದರ ಜೊತೆನೆ ಹಾಕಿಕೊಳ್ಬೇಕು. ಈರುಳ್ಳಿ ತಿನ್ನದವರು ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಹಾಕಿದ ನಂತರ ಒಂದು ಸಲ ಇದನ್ನು ಮಿಕ್ಸ್ ಮಾಡಿ, ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಗ್ಯಾಸ್ ಆನ್ ಮಾಡಿ ಈ ಸಾರು ಕುದಿಲಿಕ್ಕೆ ಇಡಬೇಕು. ಸಾರು ಕುದಿಲಿಕ್ಕೆ ಇಟ್ಟ ನಂತರ ಸ್ವಲ್ಪ ಪಾತ್ರೆ ಬಿಸಿ ಆಗುವವರೆಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲದಿದ್ದರೆ ತಳ ಹಿಡಿಯುತ್ತದೆ. ಈಗ ಇದಕ್ಕೆ ಕುದಿ ಬರುವ ತನಕ ಅರ್ಧ ಮುಚ್ಚಳ ಮುಚ್ಚಿದನ್ನು ಕುದಿಸಿಕೊಳ್ಬೇಕು. ಪೂರ್ತಿ ಮುಚ್ಚಳ ಮುಚ್ಚಿದರೆ ಉಕ್ಕಿ ಬರ್ತದೆ. ಈಗ ನೋಡಿ, ಸಾರು ಚೆನ್ನಾಗಿ ಕುದಿ ಬಂದಿದೆ. ಒಂದು ಸಲ ಸಾರು ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಫುಲ್ಲು ಸ್ಲೋ ಮಾಡಿಕೊಳ್ಬೇಕು. ಈ ಟೊಮೆಟೊ ಸ್ವಲ್ಪ ಬೇಯಬೇಕು. ಈಗ ಇದಕ್ಕೆ ಉಪ್ಪು ಎಲ್ಲ ಸರಿಯಾಗಿದೆ ನೋಡಿಕೊಳ್ಬೇಕು. ಈ ಸಾರಿಗೆ ಟೊಮೆಟೊ ಹಾಕಿದರೂ ಇದಕ್ಕೆ ಹುಣಸೆ ಹುಳಿದು ನೀರು ಸ್ವಲ್ಪ ಹಾಕಲೇಬೇಕು. ಹುಣಸೆ ಹುಳಿಯನ್ನು ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ನಾನಿಲ್ಲಿ 1 ಸ್ಪೂನಷ್ಟು ಹಾಕಿದ್ದೇನೆ. ಹುಣಸೆ ಹುಳಿದು ನೀರು ಸ್ವಲ್ಪ ಆದರೂ ಇದಕ್ಕೆ ಹಾಕಲೇಬೇಕು, ಆಗಲೇ ಈ ಸಾರು ರುಚಿ ಆಗೋದು. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಖಾರ ಏನಾದರೂ ಕಡಿಮೆ ಇದ್ದರೆ ಈ ಸಮಯದಲ್ಲಿ ಇದಕ್ಕೆ ಕಾಯಿ ಮೆಣಸು ಕಟ್ ಮಾಡಿ ಹಾಕ್ಬೋದು. ಈ ಸಾರು ಸ್ವಲ್ಪ ಖಾರವಾಗಿದ್ದರೆ ತಿನ್ನಲಿಕ್ಕೆ ರುಚಿ. ಈಗ ನೋಡಿ, ಇದಕ್ಕೆ ಅರ್ಧ ಮುಚ್ಚಳ ಮುಚ್ಚಿ ಗ್ಯಾಸ್ ಫುಲ್ಲು ಸ್ಲೋ ಇಟ್ಟು ಇದು ಕುದೀತಾ ಇರಲಿ. ಅಷ್ಟರವರೆಗೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೇನೆ. ಹಾಗೆ ಇದಕ್ಕೆ 1/4 ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ, ಹಾಗಾಗಿ 1 ಚಮಚ ಹಾಕಿದ್ದೇನೆ. 1/4 ಚಮಚದಷ್ಟು ಇಂಗು ಪುಡಿ, ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈ ಜೀರಿಗೆಲ್ಲ ಸರಿಯಾಗಿ ಕೆಂಪಗೆ ಫ್ರೈ ಆಗಬೇಕು. ಈ ಜೀರಿಗೆಲ್ಲ ಸರಿಯಾಗಿ ಕೆಂಪಗೆ ಫ್ರೈ ಆಗಿ ಒಗ್ಗರಣೆ ಹಾಕಿದ್ರೇ ಆ ಸಾರಿಗೆ ರುಚಿ ಬರೋದು. ನಾನಿಲ್ಲಿ ಒಗ್ಗರಣೆಗೆ ಗ್ಯಾಸ್ ಸ್ವಲ್ಪ ಫಾಸ್ಟ್ ಇಟ್ಟು ಈ ಒಗ್ಗರಣೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಈಗ ನೋಡಿ, ಇದು ಆಗಿದೆ. ನೋಡಿ, ಚೆನ್ನಾಗಿ ಈ ಜೀರಿಗೆಲ್ಲ ಫ್ರೈ ಆಗಿದೆ. ಈಗ ಇದನ್ನು ಈ ಸಾರಿಗೆ ಹಾಕಿಕೊಳ್ಬೇಕು. ಈಗ ಸಾರಿಗೆ ಒಗ್ಗರಣೆ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡೋದು ಬೇಡ. ಈ ಒಗ್ಗರಣೆಯಲ್ಲಿ ಈ ಸಾರು 1 ನಿಮಿಷ ಲೋ ಫ್ಲೇಮಲ್ಲಿ ಕುದಿ ಬರಲಿ. ಒಂದು ಕುದಿ ಬರಬೇಕು, ಅಷ್ಟರವರೆಗೆ ಇದನ್ನು ಕುದಿಸಿಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಈ ರೀತಿ ಮಾಡಿದ ಸಾರು ಬೆಳ್ತಿಗೆ ಹಣ್ಣಕ್ಕೆ ಒಳ್ಳೆಯದಾಗ್ತದೆ, ಆದರೆ ಇದು ಕುಚಲಕ್ಕಿ ಹಣ್ಣಕ್ಕೂ ತುಂಬಾ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಇದಕ್ಕೆ ಹಾಕಿದ ಟೊಮೆಟೊ ಜಾಸ್ತಿ ಬೇಯಲಿಕ್ಕಿಲ್ಲ, ಇಷ್ಟೇ ಬೆಂದರೆ ಸಾಕು. ಈ ಮೆಥಡಲ್ಲಿ ಈ ರೀತಿ ಯಾವತ್ತು ನೀವು ಸಾರು ಮಾಡದೇ ಇದ್ದರೆ
ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗ್ತದೆ. ಇದನ್ನು ಇನ್ನೂ ಸ್ವಲ್ಪ ತೆಳು ಬೇಕಿದ್ರೆ ಮಾಡಿಕೊಳ್ಬೋದು, ಆದರೆ ಅದಕ್ಕೆ ಹೊಂದುವ ರೀತಿಯಲ್ಲಿ ಹುಳಿ, ಖಾರ, ಉಪ್ಪು ನೋಡಿ ಹಾಕ್ಕೊಳ್ಬೇಕು. ಈಗ ಈ ಸಾರು ರೆಡಿ ಆಗಿದೆ. ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತೇನೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.